ಓಕೆ ಪ್ರಿಯರೇ, ಎಲ್ಲ ಆತ್ಮೀಯರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಪ್ರಿಯರೇ, ಈ ಭಾನುವಾರದಂದು ಮತ್ತಾಯನು ಬರೆದ ಸುವಾರ್ತೆ ಈ ವಚನದಲ್ಲಿ ಈ ದಿನ ನಾವು ಸಂದೇಶವನ್ನು ನೋಡುವವರಾಗಿರ್ತೇವೆ. ಎಲ್ಲರೂ ಮನಸ್ಸಿಟ್ಟು ಈ ವಾಕ್ಯಗಳನ್ನು ಗಮನಿಸಿ ಪ್ರಿಯರೇ. ಪ್ರಾಮುಖ್ಯವಾದ ಅಂಶವಾಗಿದೆ ಪ್ರಿಯರೇ. ಇದನ್ನು ನೀವು ತಿಳ್ಕೊಬೇಕಾದಂಥದ್ದು ಬಹಳ ಪ್ರಾಮುಖ್ಯವಾದ ಅಂಶ. ದೇವರ ಚಿತ್ತಕ್ಕನುಗುಣವಾಗಿ ದೇವರು ಅನುಗ್ರಹಿಸಿದಂಥ ದಿನದಂದು ನಾನು ಆದಿಕಾಂಡ ವಿಷಯವನ್ನು ಕುರಿತು ಮಾತನಾಡ್ತಾ ಇರ್ತೇನೆ. ಆದರೆ ಈ ಭಾನುವಾರದಂದು ಬಂದು ಮತ್ತಾಯನು ಬರೆದ ಸುವಾರ್ತೆಯ ಮೂಲಕ ಮಾತನಾಡಬೇಕೆಂದು ದೇವರ ಆಲೋಚನೆ ಮೇರೆಗೆ ಪ್ರಿಯರೇ ಈ ಭಾಗವನ್ನು ತೆಗೆದುಕೊಳ್ತಾ ಇದ್ದೇನೆ. ಈ ದಿನ ವಾಕ್ಯದ ಸಂದೇಶಕ್ಕೋಸ್ಕರ ಹೋಗೋದಕ್ಕಿಂತ ಮುಂಚೆ ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ವಾಕ್ಯದ ಭಾಗವನ್ನು ಪ್ರಾರಂಭ ಮಾಡಿಕೊಂಡು. ನಮ್ಮನ್ನು ಶಾಶ್ವತ ಪ್ರೇಮದಿಂದ ಪ್ರೀತಿಸಿದಂಥ ತಂದೆ, ನಿಮಗೆ ಸ್ತೋತ್ರಗಳು ತಂದೆ. ನಿಮ್ಮ ಅಮೂಲ್ಯವಾದ ಮಾತುಗಳನ್ನು ಹೇಳುವುದಕ್ಕೆ ತಂದೆ ನನ್ನನ್ನು ಬಲಪಡಿಸಿ ನಿಲ್ಲಿಸಿದ್ದಕ್ಕಾಗಿ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ಹೇಳುವಂಥ ಮಾತುಗಳು ನಿಮ್ಮ ಆಲೋಚನೆಯಿಂದ, ನಿಮ್ಮ ಜ್ಞಾನದಿಂದ, ನಿಮ್ಮ ಪರಿಶುದ್ಧತೆಯಿಂದ ಬರುವುದಕ್ಕೆ ಸಹಾಯ ಮಾಡಿ ತಂದೆ. ಕೇಳುವಂಥ ನಿಮ್ಮ ಮಕ್ಕಳಿಗೆ ಬೇಕಾದಂಥ ಪರಿಶುದ್ಧಾತ್ಮನ ವಿವೇಕವನ್ನು, ಹೇಳುವಂಥ ನನಗೆ ಬೇಕಾದಂಥ ಪರಿಶುದ್ಧಾತ್ಮನ ಜ್ಞಾನವನ್ನು ನನಗೆ ಅನುಗ್ರಹಿಸಿ ಕೊಟ್ಟು ಪ್ರಾರಂಭದಿಂದ ಅಂತ್ಯದವರೆಗೂ ನಮ್ಮ ಮಧ್ಯದಲ್ಲಿ ನಿಮ್ಮ ನಾಮ ಒಬ್ಬರದೇ ಮಹಿಮೆಪಡಿಸಿಕೊಳ್ಳಬೇಕೆಂದು ಈ ಪ್ರಾರ್ಥನಾ ಮನೆಯ ವಿಜ್ಞಾಪನೆಯನ್ನು ತನ್ನ ರಕ್ಷಕನಾದ ಕ್ರಿಸ್ತ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಪ್ಪ ತಂದೆ, ಆಮೇಲೆ. ಎಲ್ಲ ದೇವಜನರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು ಪ್ರಿಯರೇ. ಓಕೆ, ಕಳೆದ ದಿನಮಾನಗಳಲ್ಲಿ ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯದಲ್ಲಿ ಕೆಲವು ವಚನಗಳನ್ನು ನೋಡಿಕೊಂಡು ಪ್ರಿಯರೇ, ಈ ದಿನದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 18ನೇ ವಚನದಿಂದ ಈ ವಚನಗಳನ್ನು ಧ್ಯಾನಿಸುವವರಾಗಿರೋಣ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 18ನೇ ವಚನದಿಂದ: ಹೀಗಿರುವಲ್ಲಿ ಯೇಸು ಗಲಿಲಾಯ ಸಮುದ್ರದ ಬಳಿಯಲ್ಲಿ ತಿರುಗಾಡುತ್ತಿರುವಾಗ ಅಣ್ಣ ತಮ್ಮಂದಿರಿಬ್ಬರು ಬಲೆ ಬೀಸುವುದನ್ನು ಕಂಡನು. ಅವರು ಪೇತ್ರನೆನಿಸಿಕೊಳ್ಳುವ ಸೀಮೋನ ಮತ್ತು ಅವನ ತಮ್ಮನಾದ ಆಂದ್ರೆಯ, ಅವರು ಬೆಸ್ತರು, ಸಮುದ್ರದಲ್ಲಿ ಬಲೆ ಬೀಸುತ್ತಿದ್ದರು. ಅವರಿಗೆ ಆತನು, ನನ್ನ ಹಿಂದೆ ಬನ್ನಿರಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು. ದೇವರು ಈ ಭಕ್ತರನ್ನು, ಅಂದರೆ ಭಕ್ತರು ಮೊದಲಿರಲಿಲ್ಲ, ಬೆಸ್ತರು, ಭಕ್ತರಾಗೋದಕ್ಕಿಂತ ಮುಂಚೆ ಬೆಸ್ತರಾದಂಥ ಇವರನ್ನು ನನ್ನ ಹಿಂದೆ ಬನ್ನಿರಿ, ಏನು ಮಾಡೋದಕ್ಕೆ? ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡ್ತೇನೆ. ಅಂದರೆ ಯೇಸು ಪ್ರಭು ನನ್ನ ಹಿಂದೆ ಬನ್ನಿರಿ ಅಂತ ಕರೆದಿದ್ದಾರೆ. ಯಾವಾಗ? ಪ್ರೇರೆ ನಮ್ಮನ್ನ ಯಾವಾಗ ಕರೆದಿದ್ದಾರೆ ಯೇಸು ಪ್ರಭು? ನನ್ನ ಹಿಂದೆ ಬನ್ನಿ, ಮನುಷ್ಯರನ್ನು ಇಡುವ ಬೆಸ್ತರನ್ನಾಗಿ ಮಾಡ್ತೀನಂತ ದೇವರು ನಮ್ಮನ್ನು ಕರೆದಿದ್ದಾರಾ ಅಥವಾ ಕರೀತಾರಾ ಅಥವಾ ಕನಸು ಬೀಳುತ್ತಾ? ಯಾವ ರೀತಿ ಆಲೋಚನೆಯಲ್ಲಿ ಇದ್ದೀವಿ ಪ್ರೇರೆ ನಾವು? ಕೆಳಗಡೆ ಮತ್ತು ಅದು ಮುಂದೆ ವಸ್ತ್ರ ಇನ್ನೊಂದ್ಸರಿ ನೋಡಿ ಕೂಗೋದನ್ನು ನೋಡ್ತೇವೆ. ನಿಮ್ಮನ್ನು ಮಾಡುವೆನು ಬೆಸ್ತರನಾಗಿ, ಮನುಷ್ಯರನ್ನು ಹಿಡಿಯುವ ಬೆಸ್ತರನಾಗಿ ಮಾಡುವೆನು ಎಂದು ಹೇಳುತ್ತಲೇ ಅವರು ತಮ್ಮ ಬಲೆಗಳನ್ನು ಬಿಟ್ಟು ಆತನ ಹಿಂದೆ ಹೋದರು. ಯೇಸು ಅಲ್ಲಿಂದ ಮುಂದೆ ಹೋಗಿ ಇನ್ನಿಬ್ಬರು ಅಣ್ಣ ತಮ್ಮಂದಿರನ್ನು, ಅಂದರೆ ಜೆಬೆದಾಯನ ಮಗನಾದ ಯಾಕೋಬನನ್ನು ಅವನ ತಮ್ಮನಾದ ಯೋಹಾನನನ್ನು ಕಂಡನು. ಇವರು ತಮ್ಮ ತಂದೆಯಾದ ಜೆಬೆದಾಯನ ಕೂಡ ದೋಣಿಯಲ್ಲಿ ತಮ್ಮ ಬಲೆಗಳನ್ನು ಸರಿ ಮಾಡುತ್ತಿದ್ದರು. ಆತನು ಇವರನ್ನು ಕರೆದನು. ಹಿಂದೆ ನೋಡ್ದೋ ಬನ್ನಿ ಅಂತ. ಹಿಂದೆ ನಾವು ನೋಡಿದಂಥ ವಚನದಲ್ಲಿ ಅಲ್ಲೂ ಕೂಡ ಕರೆದನು, ಇಲ್ಲೂ ಬನ್ನಿ ಅಂತ ಹೇಳಿದನು. ಬನ್ನಿ ಅಂತ ಕರೆದಿದ್ದಾನೆ. ಇದ್ರ ಮಾತಿನ ಅರ್ಥ ಏನು ಪ್ರಿಯರೇ? ನಾವೇನು ಅನ್ಕೋತೀವಿ ಅಂದರೆ, ದೇವರ ಕರೆ ಇನ್ನೂ ನಾವು ಬಂದಿಲ್ಲ, ದೇವರು ನಮಗೆ ಕನಸಿನ ಮೂಲಕ ಕರೀತಾನೆ, ಅಥವಾ ಹೃದಯದ ಬಾಗಿಲನ್ನು ತಟ್ಟುವ ಪ್ರಕಾರ ನಮ್ಮ ಮನೆ ಬಾಗಿಲನ್ನು ತಟ್ಟಿ ಒಳಗಡೆ ಬಂದು, ನೀನು ನನ್ನ ಸೇವೆಗೋಸ್ಕರ ನಾನು ನಿನ್ನನ್ನು ಆರಿಸ್ಕೊಂಡಿದ್ದೇನೆ,
ನೀನು ನನಗೋಸ್ಕರ ಪ್ರತ್ಯೇಕವಾಗಿ ಜೀವಿಸಬೇಕು, ನಿನಗೆ ಕೆಲಸ ಕಾರ್ಯವೆಲ್ಲ ಬಿಡಬೇಕು, ನಾನು ನಿನ್ನ ಸೇವೆಗೋಸ್ಕರ ಈ ದಿನದಿಂದ ಕರೆದಿದ್ದೇನೆ ಅಂತ ಕರೆಯೋ ಗಂಟೆ ನಾನು ಸೇವೆಗೆ ಬಂದರೆ ಸೇವೆ ಮಾಡಲಾರೆ ಅಂದುಕೊಂಡು ಅನೇಕರು ಅವರವರ ಹೃದಯದಲ್ಲಿ ಆಲೋಚನೆ ಮಾಡಿಕೊಂಡಿದ್ದಾರೆ. ಬೇರೆ ಒಂದು ಸಾರಿ ರೋಮ ಬರೆದ ಪತ್ರಿಕೆ ಎಲ್ಲರೂ ತೆಗೆಯೋಣ ಪ್ರೇರೆ. ಕ್ರೈಸ್ತರಾದಂಥ ನಾವು ಈ ವಚನಗಳು ಬಹಳ ಪ್ರಾಮುಖ್ಯ, ಎಲ್ಲರೂ ಬರ್ಕೊಳ್ಳಿ ಪ್ರೇರೆ. ತುಂಬ ಒಳ್ಳೆಯ ವಚನಗಳು ಇವು. ಆಮೇಲೆ ವಾಕ್ಯಗಳನ್ನು ಮರೆತು ಅನುಮಾನದಲ್ಲಿ ಇರಬೇಡಿ. ಸೈತಾನನ ಏನು ಮಾಡ್ತಾನಂದ್ರೆ ಪ್ರೇರೆ, ವಚನ ಅನೇಕ ಸಾರಿ ಕೇಳಿದ್ರು ಅನೇಕ ಸಾರಿ ಅನುಮಾನ ಬರೋ ಥರ ಮಾಡ್ತಾನೆ. ದೇವರು ಹೇಳಿದ್ದಾರೆ ಹೆಣ್ಣಿನನ್ನು ಕೆಟ್ಟ ದೃಷ್ಟಿಯಿಂದ ನೋಡಬೇಡ ಅಂತ. ನಮಗೆ ಕೆಲವು ಸಾರಿ ಅನುಮಾನ ಆಗುತ್ತೆ, ಈ ವಚನ ಬರೆದಿದೆಯಾ? ದೇವ್ರು ಕುಡಿಬೇಡ ಅಂತ ಹೇಳಿದ್ದಾರೆ, ವಚನ ಬರೆದಿದೆಯಾ? ಇದು ಸುಳ್ಳು ಹೇಳ್ಬೇಡ ಅಂತ ದೇವ್ರು ಹೇಳಿದ್ದಾರೆ, ಸುಳ್ಳು ಹೇಳ್ಬೇಡ ಅಂತ ವಚನದಲ್ಲಿ ಇದೆಯಾ? ಅಂದರೆ ನಾವು ಓದಿರ್ತೀವದು, ತಿರ್ಗಾ ಅನುಮಾನ ಬರೋ ಥರ ಮಾಡ್ತಾನೆ ದುಷ್ಟಶಕ್ತಿ. ಅವನಲ್ಲ, ಅವನು ದೊಡ್ಡ ಮನೆ ಹಾಳ ಅಂತಲೇ ಹೇಳ್ಬೋದು ಪ್ರೇರೆ. ಅವನನ್ನು ಎಲ್ಲರ ಮನೇನ ಹಾಳು ಮಾಡಿ ಎಲ್ಲರನ್ನೂ ಮರೆಮಾಚಿಬಿಟ್ಟಿದ್ದೇನೆ. ವಾಕ್ಯ ನೆನಪಲ್ಲಿದ್ದರೂ ನೆನಪಲ್ಲಿರೋದಕ್ಕೆ ಬಿಡಲ್ಲ ಅವನು. ವಾಕ್ಯ ನೆನಪಲ್ಲಿದ್ದರೂ ಅದನ್ನು ಅನುಸರಿಸೋಕ್ಕೆ ಬಿಡಲ್ಲ. ಅನುಸರಿಸೋಕ್ಕೆ ಕಷ್ಟಪಟ್ಟು ಅನುಸರಿಸೋಣ ಅಂತ ಅಂದರೆ ದೇವರಲ್ಲಿ ಕಡೆಯವರೆಗೂ ನಿಂತ್ಕೊಳ್ಳೋಕೆ ಬಿಡಲ್ಲ. ಆದರೂ ಕಡೆಯವರೆಗೂ ತಾಳಿಕೊಳ್ಳುವವನು ರಕ್ಷಣೆ ಹೊಂದುವನು. ರೋಮ ಬರೆದ ಪತ್ರಿಕೆ 9-24 ವಚನ. ಆತನು ಕರುಣಿಸಿದ ನಮ್ಮನ್ನು ಯಹೂದ್ಯರೊಳಗಿಂದ ಮಾತ್ರ ಕರೆಯದೆ ಹೋಶಾಯನ ಗ್ರಂಥದ ವಚನದಲ್ಲಿ ತಾನು ಸೂಚಿಸಿದಂತೆ ಅನ್ಯ ಜನರೊಳಗಿಂದ ಸಹ ಕರೆದನು. ಈ ವಚನವೇನೆಂದರೆ, ನನ್ನ ಜನವಲ್ಲದನ್ನು ನನ್ನ ಜನವೆಂದು ನನಗೆ ಅಪ್ರಿಯವಾದವಳನ್ನು ಪ್ರಿಯಳೆಂದು ಹೇಳುವೆನು. ಮತ್ತು ಯಾವ ಸ್ಥಳದಲ್ಲಿ ನೀವು ನನ್ನ ಜನರಲ್ಲವೆಂದು ಅವರಿಗೆ ಹೇಳಲ್ಪಟ್ಟಿತೋ ಆ ಸ್ಥಳದಲ್ಲಿಯೇ ಅವರು ಜೀವವುಳ್ಳ ದೇವರ ಪುತ್ರರು ಎನಿಸಿಕೊಳ್ಳುವರು ಎಂಬುದೇ. ಮೊದಲನೇದಾಗಿ ಏನು ವಚನ ನೋಡ್ದೋ? ಆತನು ಕರುಣಿಸಿದ ನಮ್ಮನ್ನು ಯಹೂದ್ಯರೊಳಗಿಂದ ಮಾತ್ರ ಕರೆಯದೆ ಹೋಶಾಯನ ಗ್ರಂಥದಲ್ಲಿ ವಚನದಲ್ಲಿ ತಾನು ಸೂಚಿಸಿದಂತೆ ಅನ್ಯ ಜನರೊಳಗಿಂದ ಸಹ ನಮ್ಮನ್ನು ಕರೆದನು. ಮೊದಲನೇದಾಗಿ ನಾವು ಯಹೂದ್ಯರಲ್ಲ, ಇಸ್ರಾಯೇಲರಂತೂ ಅಲ್ವೇ ಅಲ್ಲ. ಈಗ ನಾವೇನಾಗಿದ್ದೀವಿ? ಅನ್ಯ ಜನರು. ಕೆಲವರು ಏನು ಪ್ರೇರೆ ಗೊತ್ತಿರಲ್ಲ ವಾಕ್ಯಗಳು, ಏನಂತಾರೆ ಅಂದರೆ ನಾವು ಇಸ್ರಾಯೇಲರು, ನಾವು ಯಹೂದ್ಯರು ಅಂತಾರೆ. ಎಲ್ಲಿ ಇಸ್ರಾಯೇಲಲ್ಲಿ ಹುಟ್ಟಿದ್ದೇನಪ್ಪ? ಯಹೂದ್ಯದಲ್ಲಿ ಹುಟ್ಟಿದ್ದೇನಪ್ಪ ನಾವು. ಎಲ್ಲಿ ಹುಟ್ಟಿದ್ದು? ಭಾರತ ದೇಶದಲ್ಲಿ. ಮತ್ತು ಅನ್ಯರ ಮುಂದೆ ಹಂಗೆ ಹೇಳಿರ, ನೀವು ಹೊರದೇಶದವ್ರು ಹೋಗಿ ಅಂತ ಓಡಿಸ್ಬಿಡ್ತಾರೆ. ನಿಮ್ಮಂಥವರಿಂದನೇ ಅರ್ಧ ವಾಕ್ಯ ಏನು ಎತ್ತ ಅಂತ ಏನು ಪ್ರೇರೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ, ಕಷ್ಟಪಡಲ್ಲ. ಏನೋ ಹೇಳ್ತಾ ಇರ್ತೀವಿ. ಏನು ಗರ್ವನ? ಇಸ್ರಾಯೇಲರು ಯಹೂದ್ಯನ ಗರ್ವನ? ದೇವರು ಮುಖಕ್ಕೆ ಉಗಿದಿದ್ದಾರೆ ಅವ್ರನ್ನ. ನೀವು ನನ್ನ ಮಾತನ್ನು ಕೇಳದಂಥ ದುಷ್ಟ ಜಾತಿಗಳು ಅಂತ ಹೇಳಿದ್ದಾರೆ. ದುಷ್ಟ ಜಾತಿಗೆ ಹೋಗಿ ಸೇರ್ಕೋತೀರಾ ಇವಾಗ ನೀವು? ದ್ರೋಹಿಗಳಾದ ಮಕ್ಕಳೇ ಅಂತ ಯೆಶಾಯ ಪ್ರವಾದಕಂತ 1ನೇ ಅಧ್ಯಾಯ 2ನೇ ವಚನದಲ್ಲಿ ಉಕ್ಕೊಂಡು ಬಂದಿದ್ದಾರೆ. ಅಲ್ಲೋಗಿ ಸೇರ್ತೀರಾ? ಕ್ರೈಸ್ತರು ಪ್ರಿಯರೇ, ನಾವು ಇಸ್ರಾಯೇಲರಲ್ಲ, ಯಹೂದ್ಯರಲ್ಲ, ಕ್ರೈಸ್ತರು. ಕ್ರಿಸ್ತನನ್ನು ಧರಿಸಿಕೊಂಡವರು ಯಾರು? ಮೊದಲನೇದಾಗಿ ಕ್ರೈಸ್ತರು ಅನ್ನಿಸಲ್ಪಡ್ತೇವೆ ಪ್ರಿಯರೇ. ಈ ಮಾತುಗಳನ್ನು ನೆನಪಲ್ಲಿ ಇಟ್ಕೊಳ್ಳಿ ಪ್ರಿಯರೇ, ಮರೆಯೋಕೆ ಹೋಗ್ಬೇಡಿ. ರೋಮ ಬರೆದ ಪತ್ರಿಕೆ ನಾವು ನೋಡ್ದಂಗೆ ಯಾವ ರೀತಿ ಕರೆದಂತೆ ದೇವರು, ಆತನು ಯಹೂದ್ಯರೊಳಗಿಂದ ಮಾತ್ರ ಕರೆಯದೆ ಹೋಶಾಯನ ಗ್ರಂಥದಲ್ಲಿ ಸೂಚಿಸಿದ ಪ್ರಕಾರ ಅನ್ಯ ಜನರೊಳಗಿಂದ ನಮ್ಮನ್ನು ಏನು ಮಾಡಿದ್ದಾರೆ? ದೇವರು ಕರೆದಿದ್ದಾನೆ. ಹೇಗೆ ಕರೆದಿದ್ದಾರೆ? ಹೇಗೆ ಕರೆದ್ರು ಪ್ರಿಯರೇ ದೇವರು ನಮ್ಮನ್ನು? ಏನೋ ನೆನಪಲ್ಲಿದೆಯಾ? ಯಾವುದಾದ್ರೂ ಮೊದಲನೇ ಸಾರಿ ಹೆಣ್ಣನ್ನು ನಾವು ಲೋಕದಲ್ಲಿದ್ದಾಗ ಪ್ರೇರೆ ಮೊದಲನೇ ಸಾರಿ ಹೆಣ್ಣನ್ನು ನೋಡಿದಾಗ ಲವ್ ಇಸ್ ಫಸ್ಟ್ ಸೈಟ್. ಏನದು? ಎರಡನೇ ಸೈಟಾ? ಲವ್ ಇಸ್ ಫಸ್ಟ್ ಸೈಟು. ಆ ಲವಲ್ಲಿ ಬಿದ್ದರೆ ಎರಡನೇ ಸೈಟ್ ಸಿಗುತ್ತೆ ನರಕದಲ್ಲಿ. ಈ ಫಸ್ಟ್ ಸೈಟಲ್ಲಿ ಬಿದ್ದರೆ ಎರಡನೇ ಸೈಟು ನರಕದಲ್ಲಿ ಸಿಗುತ್ತೆ ಪ್ರೇರೆ. ನಮ್ಮನ್ನು ಯಾರೂ ಪ್ರೀತಿಸೋರಿಲ್ಲ ಪ್ರೇರೆ. ಹಣ ನೋಡಿ, ಸೌಂದರ್ಯ ನೋಡಿ, ಅಧಿಕಾರ ನೋಡಿ ಪ್ರೀತಿಸುವಂಥದ್ದು ನಿಜವಾದ ಪ್ರೀತಿ ಅಲ್ಲ. ದೀನರು, ದಿಕ್ಕಿಲ್ಲದವರು, ಗಣನೆಗೆ ಬಾರದವರನ್ನು ಕರೆದು ನಮ್ಮನ್ನು ಪ್ರೀತಿಸಿ ಮಹಾಜ್ಞಾನದ ಸಮೃದ್ಧಿಯ ಕಡೆ ನಡೆಸ್ತಾರಂಥ ಆ ಪರಮಾತ್ಮನೇ ನಮ್ಮನ್ನು ಪ್ರೀತಿಸುವವನು. ಆ ಪರಮಾತ್ಮನ ಮಗನಾದ ಯೇಸು ಕ್ರಿಸ್ತನೇ ನಮ್ಮನ್ನು ನಿಜವಾಗ್ಲೂ ಪ್ರೀತಿಸುವವನು ಪ್ರೇರೆ. ಆತನ ಪ್ರೀತಿ ಶ್ರೇಷ್ಠ, ಆತನ ಪ್ರೀತಿ ಅಮರ, ಆತನ ಪ್ರೀತಿಯಲ್ಲಿ ಕೋರಿಕೆ ಇಲ್ಲ, ಆತನ ಪ್ರೀತಿಯಲ್ಲಿ ಕಳಂಕವಿಲ್ಲ, ಆತನ ಪ್ರೀತಿಯಲ್ಲಿ ಸ್ವಾರ್ಥವಿಲ್ಲ.
ಈ ಥರ ಯಾರಾದರೂ ಪ್ರಪಂಚದಲ್ಲಿ ಪ್ರೀತಿಸೋರು ಅವರ ಪ್ರೀತಿ ಮಾಡೋರೇನು ಕಾಮದ ಕೋರಿಕೆಯನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಪ್ರೀತಿ ಮಾಡ್ತಾರೆ. ಇನ್ನೊಂದೇನು ಸೌಂದರ್ಯ, ಇವಕ್ಕಿಂತ ಸೌಂದರ್ಯವಾಗಿರಬೇಕು, ಈ ಸೌಂದರ್ಯ ನೋಡಿ ಪ್ರೀತಿ ಮಾಡ್ತಾರೆ. ಇನ್ನೊಂದು ಅಧಿಕಾರ ಇರಬೇಕು, ಇನ್ನೊಂದೇನು ಹೆಸರು ಇರಬೇಕು, ಇನ್ನೊಂದೇನು ಹಣ ಆಸ್ತಿ ಇರಬೇಕು, ಇದು ನೋಡಿ ಪ್ರೀತಿಸ್ತಾರೆ. ಏನು ಇಲ್ಲದೇ ಇರೋರನ್ನ ದೇವ್ರು ನಮ್ಮನ್ನ ಪ್ರೀತಿಸ್ತಾರೆ ಅಂದರೆ ಈ ಪ್ರೀತಿ ನಿಜಾನ? ಈ ಪ್ರೀತಿ ನಿಜಾನ ಆಲೋಚನೆ ಮಾಡಿ ಪ್ರೇರೆ. ನಿಮಗೆ ಜ್ಞಾನ ಇದೆ, ನಿಮಗೆ ತಿಳುವಳಿಕೆ ಇದೆ, ಆಲೋಚನೆ ಮಾಡಿ ನಿಜವಾದ ಪ್ರೇಮ ಯಾವುದು? ನಮ್ಮನ್ನು ಕರೆದಂತೆ ಯಾವ ರೀತಿ ಕರೆದಂತೆ? ಅನ್ಯ ಜನರಾಗಿದ್ದಂಥ ನಮ್ಮನ್ನು ಕರೆದಂತೆ ಯಾವ ರೀತಿ ಕರೆದ್ರು? ಥೆಸಲೋನಿಕ ಬರೆದ 2ನೇ ಪತ್ರಿಕೆ 2ನೇ ಪತ್ರಿಕೆ ನೋಡಿಕೋಣ. ಥೆಸಲೋನಿಕ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 1 ನಿಮಿಷ ಹೇಳಿ. ಥೆಸಲೋನಿಕ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನವನ್ನು ಒಂದ್ಸರಿ ನೋಡೋಣ. ಎಲ್ಲರೂ ಬೈಬಲನ್ನು ತೆಗೆದಿದ್ದೀರಾ ಪ್ರೇರೆ? ನಂಬಿಕೆ ಇದೆ ಪ್ರೇರೆ, ನೀವೆಲ್ಲ ತೆಗೆದೇ ನೋಡ್ತೀರಂತ. ನೀವು ಹೀಗೆ ರಕ್ಷಿಸಲ್ಪಟ್ಟು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರಭಾವವನ್ನು ಸಂಪಾದಿಸಿಕೊಳ್ಳಬೇಕೆಂದು ದೇವರು ನಮ್ಮ ಸುವಾರ್ತೆಯ ಮೂಲಕ ನಿಮ್ಮನ್ನು ಕರೆದನು. ಯಾರು ಕರೆದಿದ್ದು? ಈಗ ಪೌಲನ ಸುವಾರ್ತೆಯ ಮೂಲಕ ಇರುವಂಥ ಜನರಿಗೆ ಅಲ್ಲಿ ಆತನು ಕರೆದ್ರೆ, ಯೇಸು ಕ್ರಿಸ್ತನ ಸುವಾರ್ತೆಯ ಮೂಲಕ ತಂದೆಯಾದ ಪರಮಾತ್ಮನು ನಮ್ಮನ್ನು ಕರೆದಿದ್ದಾರೆ. ಏನು ಪ್ರೇರಿ, ಯಾವಾಗ ಅರ್ಥ ಮಾಡ್ಕೋತೀವಿ ಪ್ರೇರಿ ದೇವ್ರ ಮನಸ್ಸು? ಇನ್ನೂ ಕರೆ ಬಂದಿಲ್ಲ ಅಂದರೆ ಕೆಲಸದಲ್ಲಿ ಬ್ಯುಸಿ, ನೆಪ. ಇನ್ನೂ ಕರೆ ಬಂದಿಲ್ಲ ಅಂತ ನೆಪದಲ್ಲಿದ್ದೀವಿ. ಯಾಕಂದರೆ 50,000 60,000 40,000 ಸಂಬಳದಲ್ಲಿ ಇದ್ಬಿಟ್ರೆ ಏನಾಗುತ್ತೆ ಅಂದರೆ ಆ ಹಣ ಬಿಟ್ಕೊಡಲ್ಲ ನಿಮ್ಮನ್ನು. ನನಗೆ ಕೆಲಸದಲ್ಲಿರು, ನಿನ್ನ ಮನೆಗೆ ಐಟಮ್ ಬೇಕಾಗಿರೋದು ನಾನು ಕೊಡಿಸೋದು, ದೇವರಲ್ಲ. ನಿನ್ನ ಕಾರ್ಗೆ ಲೋನ್ ಕಟ್ಟಬೇಕಾಗಿರೋದು ನಾನು, ದೇವರಲ್ಲ. ದೇವ್ರು ಕಟ್ಟಲ್ಲ. ಸರ್ವ ವಸ್ತುಗಳನ್ನ ತಗೊಬಿಟ್ಟು ಸಾಲದಲ್ಲಿ ಮುಳುಗೋಗಿರ್ತೀವಿ ಪ್ರೇರೆ. ಈಗ ಹೊರಗಡೆ ಬರೋಕ್ಕೆ ಬಿಡಲ್ಲ ಸೈತಾನು. ಇಲ್ಲಿ ಇದೊಂದು ನೆಪ ಬೇರೆ, ದೇವ್ರು ಕರೆದಾಗ ಬರ್ತೀನಿ. ದೇವ್ರು ಕರೆದಿಲ್ವ ನಿಮ್ಮನ್ನು? ಏನು ಬೇರೆ ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನ ಏನು ಹೇಳುತ್ತೆ? ಎಲ್ಲರಿಗೂ ನಾವು ಬೇರೆಯವ್ರಿಗೆ ಹೇಳ್ತೀವಿ, ನಾವು ಎಂಥ ಬುದ್ಧಿವಂತರಂತ ತಿಳ್ಕೊಳ್ಳಿ. ನಾವು ಬೇರೆಯವ್ರಿಗೆ ಹೇಳ್ತೀವಿ ಏನಂತ? ದೇವ್ರು ನಿಮ್ಮನ್ನು ಕರೀತಾ ಇದ್ದಾರೆ, ದೇವ್ರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಅಂತ. ಆ ವಚನ ನೋಡಿಕೋಣ, ಹೇಗೆ ಕರೀತಾ ಇದ್ದಾರೆ ಅಂತ ದೇವ್ರಂತ. ನಾವೇನು ಹೇಳ್ತೀವಿ ನೋಡೋಣ ಸರಿ. ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ 11:28 ಎಲೆ ಕಷ್ಟಪಡುವವರೇ, ಹೊರ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಮೊದಲನೇದಾಗಿ ವಾಕ್ಯ ಕ್ರೈಸ್ತರಾದಂಥವ್ರು ನಾವು ತಗೋಬೇಕಿದಿಲ್ಲ. ಲೋಕದ ಕೆಲಸ ಮಾಡಿ 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 ಕಷ್ಟಪಡ್ತಾ ಇದೆಯಾ? ಅದನ್ನು ಬಿಟ್ಟು ನನ್ನ ಶಿಲುಬೆಯ ಹೊರೆಯನ್ನು ಹೊತ್ತುಕೋ. ನಾನು ನಿನ್ನನ್ನು ಕರೆದಿದ್ದೀನಿ, ಸ್ವರಕ್ತವನ್ನು ಸುರಿಸಿ ನಿನ್ನ ಪಾಪವನ್ನು ನಿವಾರಣೆ ಮಾಡಿ, ಈಗ ನೀನು ಪಾಪದ ಕೆಲಸ ಲೋಕದ ಕೆಲಸವನ್ನು ಬಿಟ್ಟು ನನ್ನ ಸೇವೆಯ ಕೆಲಸದಲ್ಲಿ ನೀನು ಇರಬೇಕು. ಮೊದಲನೇಗೋಸ್ಕರ ಯಾರಿಗೋಸ್ಕರ ತಗೋಪಡಬೇಕು? ಯಾವುದಕ್ಕೋಸ್ಕರ? ಎಲ್ಲ ಗೊತ್ತು ವಚನ ನಮಗೆ. ಆ ವಚನಕ್ಕೆ ಅನುಸಾರವಾಗಿ ನಡೆಯೋದಕ್ಕೆ ನಮಗೇನಾದರೂ ಮನಸ್ಸು ಬರ್ತಾಯಿತ್ತಾ ಪ್ರೇರೆ? ಮನಸ್ಸು ಬರ್ತಾಯಿತ್ತಾ? ಎಲೇ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ಎಲ್ಲರೂ ನನ್ನ ಬಳಿಗೆ ಬನ್ನಿರಿ. ಕರೆದ್ನ ಸ್ವಾರ್ಥೆಯ ಮೂಲಕ ದೇವರು ನಮ್ಮನ್ನು, ಕರಪತ್ರಿಕೆ ಮೂಲಕ ನಿಮ್ಮನ್ನು ಕರೆದ್ರ, ಸೇವಕರ ಮೂಲಕ ನಿಮ್ಮನ್ನು ಕರೆದ್ರ, ಯೂಟ್ಯೂಬ್ ಮೂಲಕ ನಿಮಗೆ ವಾಕ್ಯವನ್ನು ಕೇಳಿಸಿ ನಿಮ್ಮನ್ನು ಕರೆದ್ರ, ಫೇಸ್ಬುಕ್ ಮೂಲಕ ನಿಮಗೆ ವಾಕ್ಯವನ್ನು ತಿಳಿಸಿ ನಿಮ್ಮನ್ನು ಕರೆದ್ರ, ಇನ್ಸ್ಟಾಗ್ರಾಮ್ ಮೂಲಕ ನಿಮ್ಮನ್ನು ವಾಕ್ಯವನ್ನು ತಿಳಿಸಿ ನಿಮಗೆ ಕರೆದ್ರ, ಶೇರ್ ಚಾಟ್ ಮೂಲಕ ನಿಮಗೆ ವಾಕ್ಯವನ್ನು ಹೇಳಿ ಕರೆದ್ರ, ವಾಟ್ಸಪ್ ಸ್ಟೇಟಸಲ್ಲಿ ನಿಮಗೆ ವಾಕ್ಯವನ್ನು ಹೇಳಿ ಕರೆದ್ರ, ಅಥವಾ ವಾಟ್ಸಪ್ಪಲ್ಲೇ ನಿಮಗೆ ವಾಕ್ಯವನ್ನು ಹೇಳಿ ಕರೆದ್ರ. ನೀವು ಕರೆಯಲ್ಪಟ್ಟವರಾಗಿದ್ದೀರಿ. ನಿಮ್ಮನ್ನು ದೇವರು ಕರೆದಿದ್ದಾನೆ ಪ್ರೇರೆ. ತನ್ನ ಸೇವೆಗೋಸ್ಕರ, ತನ್ನ ಕೆಲಸಕ್ಕೋಸ್ಕರ ದೇವರು ಕರೆದಿದ್ದಾನೆ. ಈ ಮಾತು
ನಂಬಿರಿ. ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ದೇವರು ನಮ್ಮನ್ನು ಕರೆದಿದ್ದಾನೆ. ಯಾವಾಗ? ಸ್ವಾರ್ಥೆಯ ಮೂಲಕ. ಮೊದಲನೇ ಸಾರಿ ನಮಗೆ ಪ್ರಪೋಸ್ ಬಂತು ದೇವರ ಪ್ರೀತಿ. ಕರಪತ್ರಿಕೆ ಮೂಲಕ ನಮಗೆ ಪ್ರಪೋಸ್ ಬಂತು ದೇವ್ರದ್ದು. ದೇವರು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ದೇವರು ಪಾಪ ವಿಮೋಚಕನು, ಆತ್ಮರಕ್ಷಕನು, ನಮ್ಮೆಲ್ಲರ ವಿಮೋಚನೆಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ಆತನಿಗೋಸ್ಕರ ಬದುಕುವುದಾದರೆ ಸತ್ತರೂ ನಾವು ಜೀವಿಸ್ತೇವೆ ಅಂತ ಸುವಾರ್ತೆಯ ಮೂಲಕ ದೇವರು ನಮ್ಮನ್ನು ಕರೆದಿದ್ದಾನೆ ಪ್ರೇರೆ. ಮತ್ತು ಯಾವಾಗಿಂದ ಸೇವೆ ಸ್ಟಾರ್ಟ್ ಮಾಡಬೇಕಂತ ಇದ್ದೀರಾ? ಈ ಮಾತನ್ನು ಕೇಳಿದ ನಂತರ ನೀವು ಯಾವಾಗಿಂದ ನಿಮ್ಮ ಸೇವೆಯನ್ನು ಪ್ರಾರಂಭ ಮಾಡಬೇಕಂತ ಇದ್ದೀರಾ? ಯಾವಾಗಿಂದ ನೀವು ವಾಕ್ಯವನ್ನು ಕಲಿಯೋದಕ್ಕೆ ಬೈಬಲ್ ಸ್ಟಡಿಗೆ ಹೋಗುವುದಾಗಿದ್ದೀರಾ? ಯಾವಾಗಿಂದ ನೀವು ನಾನು 4 ಜನಕ್ಕೆ ದೇವರ ಪ್ರೀತಿಯನ್ನು ಸಾರ್ತೇನೆ, ನಾನು ಸೇವೆ ಮಾಡ್ತೀನಿ ಅಂತ ಯಾವಾಗ ನೀವು ಸಿದ್ಧರಾಗ್ತಾ ಇದ್ದೀರಾ? ದೇವ್ರು ನಿಮ್ಮನ್ನು ಕರೆದಿದ್ದಾನೆ, ಯಾವತ್ತೋ ಕರೆದಾಯಿತು. ಪಾಪ ಅಮಾಯಕರಿಗೆ ಕೆಲವರಿಗೆ 10 ವರ್ಷ ಆದಮೇಲೆ ಗೊತ್ತಾಗುತ್ತೆ. ಕೆಲವ್ರಿಗೆ ಗೊತ್ತೇ ಆಗಲ್ಲ ಬೇರೆ, 30 ವರ್ಷ ಆದರೂ 40 ವರ್ಷ ಆದರೂ ದೇವ್ರ ಕರೆ ಬಂದಿಲ್ಲ, ದೇವ್ರು ನಾನು ಹೀಗೆ ಇದ್ದು ಸುತ್ತೋಗ್ಬಿಡ್ಬೇಕೇನೋ ಅಂತ ಅನ್ಕೋತಾರೆ. ಅಷ್ಟು ವರ್ಷ ಆದರೂ ದೇವ್ರ ಕರೆ ಬಂದಿಲ್ಲ ಅಂದ್ಕೊಂಡು ಅಲ್ಲೇ ಸಭೆಯಲ್ಲೇ ಪ್ರೇರೆ ನಾವು ಏನು ಮಾಡ್ಕೊಂಡಿದ್ದೀವಿ ಅಂದರೆ, ಸಭೆಯಲ್ಲಿ ಕೆಲಸ ಮಾಡೋದು ತಪ್ಪ ಅಂತ ನಾನು ಅಂತ ಇಲ್ಲ. ಸೇವಕರ ಸಹಾಯಕರಾಗಿರಬೇಕು, ಸಭೆಯಲ್ಲಿ ಸ್ವಚ್ಛ ಮಾಡಬೇಕು. ಎಂಥ ಹೀನವಾದ ಕೆಲಸ ಮಾಡಿದ್ರು ದೇವರು ನಮಗೆಲ್ಲರಿಗೂ ಒಂದೇ ರೀತಿಯಿಂದ ಸಂಬಳ ಕೊಡ್ತಾರೆ. ಆದರೆ ನಿಂತ್ಕೊಂಡು ನೀನು ಬೋಧಕನಾಗಬೇಕಾಗಿರುವಂಥ ನೀನು ಇನ್ನೂ ಎಲ್ಲೋ ಇದೆಯಾ ಅಂತಂದರೆ ಪ್ರೇರೆ ದೇವ್ರಿಗೆ ಏನಾಗುತ್ತೆ ಹೇಳೋ, ನೋವಾಗುತ್ತಾ ಇಲ್ವಾ? ಇನ್ನೂ ಹಾಲು ಕುಡಿಯೋ ಬೋಧನೆಯನ್ನು ಕೇಳಿಕೊಂಡು ಇನ್ನು ಮಗು ಥರನೇ ಕುರಿ ಥರನೇ ಇದ್ದರೆ ಯಾವಾಗ ಸಿಂಹನ ಆಗಿ ನೀನು ಗರ್ಜಿಸುವಂಥದ್ದು? ಯಾವಾಗ ದೇವರ ಕುರಿತು ನೀನು ಪ್ರಪಂಚಕ್ಕೆ ವಾಕ್ಯವನ್ನು ಸಾರುವಂಥದ್ದು? ಯಾವಾಗ ನೀನು ಸೇವೆಯನ್ನು ಪ್ರಾರಂಭ ಮಾಡುವಂಥದ್ದು? ದೇವ್ರು ಹೇಳಿದ್ದಾರೆ, ಯಾವಾಗಲೂ ಕರೆದಿದ್ದೀನಿ ನಾನು. ಇನ್ನು ವಚನ ನೋಡ್ತೀರಾ ಪ್ರೇರೆ? ತೋರಿಸ್ತೀನಿ ನಿಮಗೆ. ತಿಮೋತಿಯನಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಪತ್ರಿಕೆ ನೋಡೋಣ. ತಿಮೋತಿಯನ್ನು ಬರೆದಾಗ 2ನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ. ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು. ದೇವರ ಸಂಕಲ್ಪ, ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾರಂತೆ. ಅದೇ ಹೇಳಿದಾರಲ್ವ, ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ. ನಾವೇನೋ ಒಳ್ಳೆಯವರು, ಭಾಗ್ಯವಂತರು, ಶ್ರೇಷ್ಠರು, ಕೋಟ್ಯಾಧೀಶರು, ಒಳ್ಳೆಯ ಜನಾಂಗದವರು, ದಾನ ಧರ್ಮ ಮಾಡುವಂತ ಕರೆದಿಲ್ವಂತೆ. ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನು, ದೇವರ ಸಂಕಲ್ಪವನ್ನು ಅನುಸರಿಸಿ ನೋಡಿದ್ದರಿಂದಲೇ, ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು. ಆತನು ಅನಾದಿ ಕಾಲದಲ್ಲಿ ಆ ಕೃಪೆಯನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿ, ಈಗ ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನ ಪ್ರತ್ಯಕ್ಷತೆಯ ಮೂಲಕ ಅದನ್ನು ಪ್ರಕಾಶಪಡಿಸಿದ್ದಾನೆ. ಜಗತ್ತುತ್ಪತ್ತಿಗೆ ಮುಂಚೆನೇ ದೇವರು ನಮ್ಮನ್ನು ಆರಿಸಿದ್ದಾರೆ. ಎಪೇಸ ಗೊತ್ತಲ್ಲ ಎಲ್ಲರಿಗೂ? ಎಪೇಸ ಬರೆದ ಪತ್ರಿಕೆ 1ನೇ ಅಧ್ಯಾಯ 4ನೇ ವಚನ ಎಲ್ಲರಿಗೂ ಗೊತ್ತು. ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕೆಂದು ಜಗತ್ತುತ್ಪತ್ತಿಗೆ ಮುಂಚೆ ದೇವರು ನಮ್ಮನ್ನು ಕರೆದಿದ್ದಾನಂತ ಗೊತ್ತು. ಈಗ ಯಾರ ಮೂಲಕ ಅದು ನಮಗೆ ತಿಳಿಯಪಡಿಸ್ತಾ ಇದ್ದಾರೆ? ಯೇಸು ಕ್ರಿಸ್ತನ ಮೂಲಕ ಆ ಮಾತುಗಳು ಪ್ರಕಾಶಕ್ಕೆ ಬರ್ತಾ ಇದೆ ಬೇರೆ. ಕರೆದಿದ್ದಾರ ದೇವರು? ಯಾವಾಗ ಕರೆದಿದ್ದಾರೆ? ಯೇಸು ಕ್ರಿಸ್ತನ ಸುವಾರ್ತೆಯ ಮೂಲಕ. ಅವಲೇ ಹೇಳಿದ್ನಲ್ಲ, ಟಿ ವಿಗಳ ಮೂಲಕ, ಶೇರ್ ಚಾಟ್ ಮೂಲಕ, ಯೂಟ್ಯೂಬ್ ಮೂಲಕ, ಫೇಸ್ಬುಕ್ ಮೂಲಕ, ಸ್ಟೇಟಸ್ಗಳ ಮೂಲಕ ನಿಮಗೆ ಯಾವಾಗ ವಾಕ್ಯ ಕೇಳಲ್ಪಡುತ್ತೋ ನಿಮ್ಮ ಕಿವಿಲಿ, ಆವಾಗಲೇ ದೇವರು ನಿಮ್ಮನ್ನು, ನನ್ನನ್ನು ಕರೆದಾಯಿತು. ಈಗ ಕೆಲಸ ಮಾಡಬೇಕಾಗಿರೋದು ಬಾಕಿ. ಈಗೇನು ಮಾಡ್ಬೇಕು? ನಾವು ಕೆಲಸ ಮಾಡಬೇಕು. ಕೆಲಸ ಮಾಡಬೇಕಂತ ದೇವ್ರು ನಮ್ಮನ್ನು ಯಾವ ಸ್ಥಾನದಲ್ಲಿ ಇಟ್ಟಿದ್ದಾರೆ ಗೊತ್ತಾ? ನಾವು ಕೆಲಸಗಳನ್ನು ಮಾಡಿ ದೇವರ ಸೇವೆಯನ್ನು ಮಾಡಬೇಕಂತ ದೇವ್ರು ನಮ್ಮನ್ನು, ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಎಲ್ಲರಿಗೂ ಗೊತ್ತು ಪ್ರಿಯ ವಚನ, 2ನೇ ಅಧ್ಯಾಯ 9ನೇ ವಚನ. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದ ತನ್ನ ಗುಣಾತಿಶಯಗಳನ್ನು, ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು, ಲೋಕವು ಪಾಪದಲ್ಲಿ ಮುಳುಗಿ ಹೋಗಿದೆ, ಲೋಕದ ಪಾಪದಲ್ಲಿ ಮುಳುಗಿ ಹೋಗಿದ್ದೋ, ವ್ಯಭಿಚಾರದಲ್ಲಿ ಮುಳುಗಿ ಹೋಗಿದ್ದೋ, ಜೂಜಾಟದಲ್ಲಿ ಮುಳುಗಿ ಹೋಗಿದ್ದೋ, ಕುಡುಕುತನದಲ್ಲಿ ಮುಳುಗಿ ಹೋಗಿದ್ದೋ, ಅನೇಕ ಒಡೆದಾಟದಲ್ಲಿ, ಜಗಳಗಳಲ್ಲಿ, ಕೊಲೆಗಳಲ್ಲಿ, ಹಾದ್ರಗಳಲ್ಲಿ ಮುಳುಗಿ ಹೋಗಿದ್ದೋ, ಈ ಅಂಧಕಾರದ ದೊರೆತನದಲ್ಲಿ ಪ್ರಪಂಚವು ಸಿಲುಕಿದೆ. ಜೇಡರ ಬಲೆಯಂತೆ ಅವರು ಅಲ್ಲೇ ರೌಂಡ್ ಆಗ್ತಾ ಇದ್ದಾರೆ, ಹೊರಗಡೆ ಅವ್ರು ಬರೋಕ್ಕಾಗ್ತಾ ಇಲ್ಲ. ಇವಾಗ ದೇವರು ಭಯಂಕರವಾದಂಥ ಆ ಮರಣಕರವಾದಂಥ ಜೇಡರ ಬಲೆಯಿಂದ ನಮ್ಮನ್ನು ಬಿಡಿಸಿ ತನ್ನ ಮಗನಾದ ಯೇಸು ಕ್ರಿಸ್ತನ ಬೆಳಕಿನಲ್ಲಿ ಸೇರಿಸಿದ್ದಾನೆ. ಆತನ ಬೆಳಕು
ಕತ್ತಲಿರುವವರಿಗೆ ಜ್ಯೋತಿ ಮೂಡುವವನು ಆತನು. ಯಾರು? ಯೇಸು ಪ್ರಭು. ಇವಾಗ ಆ ಬೆಳಕು ನಮ್ಮ ಬಳಿಗೆ ಬತ್ತು. ಎಷ್ಟೋ ಆರೈಕೆಗಳನ್ನು ಕಟ್ಕೊಂಡು, ಎಷ್ಟೋ ಸ್ಥಳಗಳಲ್ಲಿ ಹೋದು, ಎಷ್ಟೋ ಜನರ ಮಾತುಗಳನ್ನು ಕೇಳಿ, ಹಣಗಳನ್ನು ವೆಚ್ಚ ಮಾಡಿ ಅನೇಕ ಕಾರ್ಯಗಳನ್ನು ಮಾಡಿದರೂ ಲೋಕದಲ್ಲಿ ಎಲ್ಲೂ ಸಿಗಲಾರದಂಥ ಬಿಡುಗಡೆ, ಎಲ್ಲೂ ಸಿಗದಂಥ ಬಿಡುಗಡೆ ಯೇಸು ಪ್ರಭುವಿನ ಬಳಿಯಲ್ಲಿ ನಮಗೆ ಸಿಕ್ತು. ನಾನು ಅಮಾಯಕ ಆವಾಗ ಜಾತಿ ಕುಲಮತಕ್ಕೆ ಸಂಬಂಧಪಟ್ಟಂಥ ದೇವರು ಅಂದುಕೊಂಡಿದ್ದೆ. 3 ಸಾರಿ ಕರೆ ಬಂತು, ನನಗೆ ಆವಾಗ ಅರ್ಥ ಆಗಲಿಲ್ಲ. 2 ಸಾರಿ ಕರೆ ಬಂದಾಗ ಅರ್ಥ, 3ನೇ ಸಾರಿ ಸಾಯೋ ಸಮಯದಲ್ಲಿದ್ದಾಗ ಇನ್ನೇನು ನೋಡೇ ಬಿಡೋಣ, ಇದು ಒಂದು ದೇವರು ಏನೋ ಹೇಳ್ತಾ ಇದ್ದಾರಲ್ಲ, 3ನೇ ಸಾರಿ ಇದು ನನಗೆ ಮಾತ್ರ ಹೇಳ್ತಾವ್ರೆ ದೇವ್ರ ಬಗ್ಗೆ, ನೋಡೋಣ ಅಂತ ಹೋದಾಗ ನಿಜವಾದ ದೇವರ ಕುರಿತು ಈ ಮನಸ್ಸು ಬೈಬಲ್ ಗ್ರಂಥದಲ್ಲಿರುವಂಥ ವಾಕ್ಯಗಳು ನನಗೆ ನನ್ನ ಹೃದಯಕ್ಕೆ ಮುಟ್ಟಿತು ಪ್ರೇರೆ. ಈ ವಾಕ್ಯಗಳು ಪ್ರೇರೆ ನಿಜವಾಗ್ಲೂ ಜೀವಂತವಾದದ್ದು. ಅದು ಎಂಥ ಕಠಿಣವಾದಂಥ ಮನಸ್ಸುಗಳನ್ನು ಕೂಡ ಬದಲಾಯಿಸೋದಕ್ಕೆ ಶಕ್ತವುಳ್ಳ ವಾಕ್ಯಗಳಿದು. ಯಾಕಂದರೆ ದೇವರು ಮಾತಾಡ್ತಾರೆ ಇದರಲ್ಲಿ, ಮನುಷ್ಯರಲ್ಲ, ದೇವರು ಸ್ವತಃ ಮಾತಾಡ್ತಾರೆ. ಅಂದರೆ ಪ್ರಾರಂಭದಿಂದ ಕಡೆಯವರೆಗೂ ವಚನಗಳನ್ನು ಓದಬೇಕು. ಸೆಂಟ್ರಲ್ಲಿ ಪ್ರೇರೆ ನಾವು ನೋಡಿದೀವಿ ಫಿಲಮ್ಮು, ಭೌತಿಕವಾದ ಫಿಲಮ್ಗಳೇ ಇಂಟ್ರೋಲ್ ಮೇಲೆ ಹೋಗಿ ನೋಡಿದ್ರೆ ಫುಲ್ ಸ್ಟೋರಿ ಅರ್ಥ ಆಗಲ್ಲ. ಅಥವಾ ಇಂಟ್ರೋಲ್ ಮುಂಚೆ ನೋಡ್ಬಿಟ್ಟು ಇಂಟ್ರೋಲ್ಗೆ ಎದ್ದೊಟ್ಟೋದ್ರೆ ಅರ್ಥ ಆಗಲ್ಲ. ಅಥವಾ ಕೂತ್ಕೊಂಡಿದ್ದೀನಿ ನೋಡ್ತಾ ಅನ್ಕೊಂಡು ಹಿಂಗೆ ಮಲಗಿಬಿಟ್ರೆ ಫಿಲಮ್ ಸ್ಟೋರಿ ಏನು ಅರ್ಥ ಆಗಲ್ಲ. ಅರ್ಥ ಆಯ್ತಾ? ಇದನ್ನು ನಮ್ಮ ಕಣ್ಣಾರೆ ನಾವೇ ಓದಿ ನಾವು ತಿಳ್ಕೊಬೇಕು. ಮತ್ತು ಬೇರೆ ದೇವರು ನಮ್ಮನ್ನು ಯಾವ ಕರೆದಿದ್ದಾನೆ ಅಂತ ಬರೆಯಲ್ಪಟ್ಟಿದೆ? ಸುವಾರ್ತೆಯ ಮೂಲಕ ಕರೆದನು. ಮೊದಲನೇದಾಗಿ ಸುವಾರ್ತೆಯ ಮೂಲಕವಾಗಿ ನಮ್ಮನ್ನು ಕರೆದರು. ಅರ್ಥ ಆಯ್ತಾ? ಕರೆ ಬಂದಿಲ್ಲ ಅಂತ ಅಮಾಯಕತ್ವದಲ್ಲಿ ಹೋಗ್ಬೇಡಿ ಪ್ರೇರೆ. ನಮಗೆ ದೇವರು ಮೊದಲನೇ ಸುವಾರ್ತೆಯಲ್ಲೇ, ಲವ್ ಇಸ್ ಫಸ್ಟ್ ಸೈಟಲ್ಲೇ ದೇವರು ನಮ್ಮನ್ನು ಪ್ರೀತಿಸಿ ನಮ್ಮನ್ನು ಕರೆದಾಯಿತು. ಈಗ ಆತನೊಟ್ಟಿಗೆ ಸಂಬಂಧದಲ್ಲಿರಬೇಕು. ಮದುವೆ ಆದ ನಂತರ ಏನು ಮಾಡಬೇಕು? ಕೆಲಸ ಮಾಡಬೇಕು, ಕಷ್ಟಪಡಬೇಕು, ಆತನಿಗೆ ಆಹಾರ ಹಾಕಬೇಕು ಹೆಂಗಸಿಗೆ ಅಲ್ವಾ? ಮತ್ತು ನಾವು ಯೇಸು ಕ್ರಿಸ್ತನ ಒಟ್ಟಿಗೆ ಆತ್ಮ ಸಂಬಂಧವಾದಂಥ ವಿವಾಹ ಆದ ಮೇಲೆ ನಮ್ಮ ಕೆಲಸವೇನು ಪ್ರೇರೆ? ಅನೇಕರಿಗೆ ಈ ದೇವರ ರಾಜ್ಯ ಕಡೆ ನಡೆಸಬೇಕು. ನಮ್ಮ ಸಾಕ್ಷಿಗಳ ಮೂಲಕ ಅಥವಾ ಯೇಸು ಕ್ರಿಸ್ತನ ಸಾಕ್ಷಿಗಳ ಮೂಲಕ. ಸಾಕ್ಷಿ ಅಂದರೆ ಅದಕ್ಕೆ ಅರ್ಥನೇ ಬೇರೆ ಬರುತ್ತೆ. ನಮ್ಮ ಜೀವಿತದ ಚರಿತ್ರೆಯನ್ನು ಹೇಳಿ ಅವರನ್ನು ಮಾರ್ಪಡಿಸಬೇಕು. ಅವರ ಪಾಪಗಳಲ್ಲಿ ತುಂಬಿರುವಂಥ ದೇಹಗಳನ್ನು ಪರಿಶುದ್ಧ ಮಾಡುವಂಥ ಮಾತುಗಳನ್ನು ಮಾತನಾಡಬೇಕು. ಅವರ ಮುಂದೆ ನಮ್ಮ ಪ್ರವರ್ತನೆ, ನಮ್ಮ ನಡವಳಿಕೆ, ನಮ್ಮ ನಡೆನುಡಿ, ಪ್ರೀತಿ, ನಂಬಿಕೆ, ಶುದ್ಧತ್ವದಲ್ಲಿ ಮಾದರಿಯ ಜೀವಿತವನ್ನು ಜೀವಿಸಿ ನಾವು ಅವ್ರ ಮುಂದೆ ತೋರಿಸ್ಬೇಕಾಗುತ್ತೆ ಬೇರೆ. ಅಮೋಸ ಗ್ರಂಥದಲ್ಲಿ ಒಂದು ಮಾತು ಬರೆದೈತೆ ನೋಡೋಣ ಬೇರೆ. ಅಮೋಸ 7ನೇ ಅಧ್ಯಾಯ 4ನೇ ವಚನ. ಅಮೋಸ 7ನೇ ವಚನ, 7ನೇ ಅಧ್ಯಾಯ 4ನೇ ವಚನ. ಕರ್ತನಾದ ಯೆಹೋವನು ಇನ್ನೊಂದನ್ನು ನನಗೆ ತೋರಿಸಿದನು. ಆಹಾ, ಕರ್ತನಾದ ಯೆಹೋವನು ತನ್ನ ಪಕ್ಷವಾಗಿ ವಾದ್ಯವಾಡುವುದಕ್ಕೆ ಅಗ್ನಿಯನ್ನು ಕರೆದನು. ಅದು ಮಹಾಸಾಗರವನ್ನು ನುಂಗಿ ದೇಶವನ್ನು ತಿಂದು ಬಿಡಬೇಕೆಂದು. ಆಗ ನಾನು, ಕರ್ತನಾದ ಯೆಹೋವನೇ, ಲಾಲಿಸು, ಇದನ್ನು ತಪ್ಪಿಸು, ಯಾಕೋಬು ಹೇಗೆ ನಿಂತಿತು, ಅದು ಚಿಕ್ಕ ಜನಾಂಗ ಎಂದು ಆಜ್ಞಾಪಿಸಲು ಕರ್ತನಾದ ಯೆಹೋವನು ಮನಮರುಗಿ ಈ ದರ್ಶನವು ನೆರವೇರದು ಅಂದನು. ಬೇರೆ ಆತನು ಕರೆದ್ರೆ ಬೆಂಕಿ ಬರ್ತಾ ಇದೆ. ಆತನು ಕರೆದ ಕೂಡಲೇ ಸೂರ್ಯನು ಬರ್ತಾ ಇದ್ದಾನೆ, ಬೆಳಕು ಕೊಡ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ ಪ್ರೇರೆ. ಅಂದರೆ ನಾವು ಹೋಗ್ತಾ ಇಲ್ಲ ದೇವ್ರ ಹತ್ರ, ಆತನು ಕರೀತಾ ಇದ್ದಾನೆ. ಎಲ್ಲ ಜನಾಂಗದವರೇ ನನ್ನ ಬಳಿಗೆ ಬನ್ನಿರಿ, ನಾನು ಕೊಡುವಂಥ ಆಹಾರವನ್ನು ಉಣಿರಿ. ನನ್ನಲ್ಲಿರುವಂಥ ಆಹಾರ ಎಂಥದ್ದು ಗೊತ್ತಾ? ಪ್ರಪಂಚದಲ್ಲಿ ಈ ಆಹಾರ ಐತಲ್ಲ, ತಿಂದರೆ 2 ರೊಟ್ಟೆ 2 ದಿವಸ ಹೊಟ್ಟೆ ಸಿಗುತ್ತೆ. ದೇವರು ಕೊಡುವಂಥ ಆಹಾರ ಆತ್ಮಕ್ಕೆ ಹಸಿವೆ ನೀಗಿಸುವಂಥ ಆಹಾರ. ಅದು ವ್ಯಭಿಚಾರದ ಜೀವಿತವನ್ನು ಜೀವಿಸಿ 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 ದಾಹ ತೀರಲ್ಲ, ಏಡ್ಸ್ವಂತ ಸದೋಗ್ತೀವಿ. ಹೆಂಡತಿ ಜೊತೆ ಸಮಾಧಾನ ಇಲ್ಲ, ಗಂಡನ ಒಟ್ಟಿಗೆ ಸಮಾಧಾನ ಇಲ್ಲ. ಇವಳನ್ನ ಬಿಟ್ಟು ಬೇರೆಯವ್ರ ಜೊತೆ ಸಮಾಧಾನ ಸಿಗುತ್ತೆ ಅಂತ ಅಲ್ಲಿನ್ನೊಂದು ಸಂಬಂಧ ಮಾಡಿಕೊಂಡ್ರೆ ಅಲ್ಲೂ ನೆಮ್ಮದಿ ಇಲ್ಲ. ಕುಡುಕುತನದಲ್ಲಿ ಸಮಾಧಾನವಿಲ್ಲ, ಜೂಜಾಟದಲ್ಲಿ ಗೆಲ್ಲುವುದರಲ್ಲಿ ಸಮಾಧಾನ ಇಲ್ಲ, ಸೋಲುವುದರಲ್ಲೂ ನೆಮ್ಮದಿ ಇಲ್ಲ. ಈ ಎಲ್ಲದರಿಂದ ದೇವರೇನಂತವ್ರೆ ಅಂದರೆ, ನಿಜವಾದ ಸಮಾಧಾನ, ನಿಜವಾದ ಆಹಾರ ಕೊಡ್ತೀನಿ. ನಿಮ್ಮ ಆತ್ಮಕ್ಕೆ ಹಸಿವಾಗಿ ನೀವು ಒಣಕನ ಕಡ್ಡಿಯಾಗಿದ್ದೀರಾ, ನೋಡೋದಕ್ಕೆ ಮಾತ್ರ ಪುಷ್ಟಿಯಾಗಿ ಕಾಣ್ತಾ ಇದ್ದೀರಾ. ಅನೇಕರು ಓಡೋಯ್ತಾರೆ, ಬೆಳಗ್ಗೆದ್ದು ಜಿಮ್ ಮಾಡ್ತಾರೆ, ಕರಾಟೆ ಕಲಿತಾರೆ, ಮತ್ತೊಂದು ಕಲಿತಾರೆ. ಸ್ವಲ್ಪ ಅವಮಾನಕರವಾದಂಥ ವಿಷಯ ಆದರೆ
ಸಹಿಸ್ಕೊಳ್ಳಲ್ಲ, ಸೂಸೈಡ್ ಮಾಡ್ಕೊಂಡು ಮತ್ತು ಯಾಕಪ್ಪ ಈ ದೇಹಕ್ಕೆ ಇಷ್ಟೊಂದು ಅಂಡಿಸ್ತೆ? ಒಬ್ಬರು ಒಂದು ಮಾತು, ತಾಯಿ ಒಂದು ಮಾತು ಅಂದರೆ, ತಂದೆ ಒಂದು ಮಾತು ಅಂದರೆ ನಾಣಕ್ಕೆ ಹೋಗ್ತಾರೆ. ಮತ್ತು ಏನು ವೀಕ್ ಆಗಿದೆ ಇವರಿಗೆ? ಆತ್ಮದ ಬಲವು ವೀಕ್ ಆಗಿದೆ. ಆತ್ಮವು ಇವರಲ್ಲಿ ಬಲವಿಲ್ಲ. ಆತ್ಮದಲ್ಲಿ, ದೇಹದಲ್ಲಿ ಬಲವಿದೆ, ಪ್ರಯೋಜನ ಇಲ್ಲ. ಆತ್ಮಿಕ ಬಲ ಬೇಕು ಪ್ರೇರೆ ಮನುಷ್ಯನಿಗೆ. ಇವತ್ತು ಆತ್ಮಿಕ ಬಲವಿಲ್ಲದೆ ಅನೇಕರು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾರೆ. ಆತ್ಮಿಕದಲ್ಲಿ ಬಲವಿಲ್ಲದೆ ಕುಡುಕುತನದಲ್ಲಿ ಸತ್ತೋಗ್ತಾ ಇದ್ದಾರೆ. ಆತ್ಮಿಕದಲ್ಲಿ ಬಲವಿಲ್ಲದೆ ಏಡ್ಸ್ ರೋಗ ಬಂದು ವ್ಯಭಿಚಾರ ಮಾಡಿ ಸತ್ತೋಗ್ತಾ ಇದ್ದಾರೆ. ಆತ್ಮಿಕದಲ್ಲಿ ಬಲವಿಲ್ಲದಂಥ ಕಾರಣಕ್ಕೆ ಮತ್ತೊಬ್ಬನನ್ನು ಕೊಲೆ ಮಾಡಿ ಈತನು ಜೈಲು ಪಾಲಾಗ್ತಾ ಇದ್ದಾನೆ. ಆತ್ಮದಲ್ಲಿ ಬಲವಿಲ್ಲದಂಥ ಕಾರಣಕ್ಕೆ ತನ್ನನ್ನು ತಾನೇ ಸಾಯಿಸಿಕೊಳ್ತಾ ಇದ್ದಾನೆ ಪ್ರೇರೆ. ಇವರಿಗೆ ಬೇಕಾಗಿರುವಂಥದ್ದು ದೇಹದ ಬಲವಲ್ಲ, ಆತ್ಮದ ಬಲ. ಆ ಬಲ ಕೊಡುವಾತನೇ ಪ್ರಭು ಆಗಿರುವಂಥ ಯೇಸು ಕ್ರಿಸ್ತನು. ಮನುಷ್ಯನ ರೊಟ್ಟಿ ತಿಂದ ಮಾತ್ರದಿಂದಲ್ಲ, ದೇವರ ವಾಯಿಂದ ಬರುವಂಥ ಪ್ರತಿಯೊಂದು ಮಾತಿನಿಂದ ಬದುಕುತ್ತಾನೆ. ಆ ಮಾತೇ ನಾವು ನೀವು ಕೇಳ್ತಾ ಇರುವಂಥ ದೇವರ ವಾಕ್ಯ ಎಂಬುವಂಥ ಮಾತು. ಈ ಮಾತು ನಮ್ಮ ಪ್ರಾಣವನ್ನು, ನಮ್ಮ ಆತ್ಮವನ್ನು, ನಮ್ಮ ಶರೀರವನ್ನು ಬದುಕಿಸುವಂಥ ಆತ್ಮವಾಗಿದೆ, ವಾಕ್ಯವಾಗಿದೆ. ಈ ಆತ್ಮವೇ ನಮ್ಮನ್ನು ನಿಮ್ಮನ್ನು ಪರಲೋಕಕ್ಕೆ ಕರೆದುಕೊಂಡು ಹೋಗುವಂಥ ಜೀವವುಳ್ಳ ವಾಕ್ಯವಾಗಿದೆ. ಪ್ರೇರೆ ಅರ್ಥ ಆಯ್ತಾ? ದೇವರು ನಮ್ಮನ್ನು ಕರೆದನು. ಯಾವ ಕರೆದನು? ಪೇತ್ರನ ಬರೆದ ಪತ್ರಿಕೆ 1ನೇ ಪೇತ್ರನ ಬರೆದ ಪತ್ರಿಕೆ 9ನೇ ವಚನದಲ್ಲಿ ನಾವು ಯಾವುದಕ್ಕೋಸ್ಕರ ದೇವರು ನಮ್ಮನ್ನು ಕರೆದನು? ಆ ವಚನವನ್ನು ಸ್ವಲ್ಪ ಓದಿದ್ದೇವಲ್ವ, ಕಳೆದಾಗಿ ಸ್ವಲ್ಪ ಓದಿ ಮುಗಿಸ್ಕೊಳ್ಳೋಣ ಪ್ರೇರೆ. ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಇಷ್ಟೊಂದು ಸಮಾಧಾನ, ಇಷ್ಟೊಂದು ಶಾಂತಿ ಇದೆ ಅಂತ ಊಹಿಸ್ಕೊಳಕ್ಕೆ ಸಾಧ್ಯನೇ ಇಲ್ಲ ಪ್ರೇರೆ. ನಾನು ಈಗಲೂ ನಂಬಕ್ಕಾಯ್ತಲ್ಲ, ನಾನು ಇಷ್ಟೊಂದು ನೆಮ್ಮದಿಯಾಗಿ ಹೇಗಿದ್ದೀನಿ. ಒಂದು ದಿನ ಮಧ್ಯರಾತ್ರಿ ಎಲ್ಲ ಕುಡಿತಾ ಇದೆ, ಮಧ್ಯರಾತ್ರಿ ಎಲ್ಲ ನನ್ನ ಪಾಪದ ಜೀವಿತ. ಸ್ವಲ್ಪ ಹೊತ್ತು ಸುಖ ಸಿಗುತ್ತೆ, ಈ ದಿನ ಸುಖ ಸಿಕ್ಬಿಟ್ರೆ ಸಾಕು, ನಾಳೆ ನೋಡ್ಕೊಳ್ಳೋಣ. ಈ ದಿನ ಬಾರಲ್ಲಿ ಫುಲ್ ಟೈಟ್ ಆದರೆ ಸಾಕು, ಆ ನಶೆಯಲ್ಲೇ ದಿನ ಕಳೆದ್ಬಿಟ್ರೆ ಸಾಕು ಅನ್ನೋದು. ನಶೆ ಮಾಡಿ ಮಾಡಿ, ವಿಚಾರ ಮಾಡಿ ಮಾಡಿ, ಹೊಡೆದಾಟ ಜಗಳಕ್ಕೆ ಹೋಗಿ ಹೋಗಿ ನನ್ನ ಜೀವಿತವೇ ನರಕವಾಗಿತ್ತು ಪ್ರೇರೆ. ದೇವರು ನಮ್ಮನ್ನು ಶಾಶ್ವತವಾದಂಥ ಬಿಡುಗಡೆ ಕೊಡೋದಕ್ಕೆ ಕಾಯ್ತಾ ಇದ್ದೇನೆ. ಇದು ತಾತ್ಕಾಲಿಕವಾದಂಥ ಬಿಡುಗಡೆ ಅಲ್ಲ ಪ್ರೇರೆ. ಈ ದಿನದವರೆಗೂ 10 ವರ್ಷ ಆಯ್ತಾ ಇದೆ. ಮೊನ್ನೆ ದಿನದಲ್ಲಿ 10ನೇ ವರ್ಷದ ದೀಕ್ಷಾ ಸ್ನಾನದ ಹುಟ್ಟುಹಬ್ಬವನ್ನು ಆಚರಿಸ್ಕೊಂಡ್ವಿ ಪ್ರೇರೆ. ಶುಕ್ರವಾರದಂದು 10 ವರ್ಷ ಆಗ್ತಾಯಿದೆ. ಪಾಪದ ಜೀವಿತ, ಕುಡುಕುತನ, ಸಿಂಪಲಾಗಿರೋ ಹೇಳ್ತೀನಿ, ಮೇಲೆ ಹೇಳೋದು, ಆಳವಾದದ್ದು ಬೇಡ. ಕುಡುಕುತನ ಎಂಬುವಂಥದ್ದು, ಸಿಗರೇಟ್ ಸೇದುವಂಥದ್ದು, ವ್ಯಭಿಚಾರದ ಜೀವಿತಕ್ಕೆ ಹೋಗುವಂಥದ್ದು ಸಾಕಿ 3 ನೀವು ಅರ್ಥ ಮಾಡ್ಕೊಳ್ಳೋದಕ್ಕೆ. ಇದೆಲ್ಲ ಬಿಟ್ಟು 10 ವರ್ಷ ಆಯಿತು ಪ್ರೇರೆ. ಯಾರು ಬಲಪಡಿಸ್ತಾರೆ? ಮತ್ತು ಯೇಸು ಕ್ರಿಸ್ತನನ್ನು ಬಿಟ್ಟು ಬೇರೆ ಮನುಷ್ಯರು ಮಾಡಿಕೊಂಡಂಥ ದೇವರಿಗೆ ಅಡ್ಡ ಬಿದ್ದವನಲ್ಲ, ಕೈ ಮುಗಿದವನಲ್ಲ. ಮತ್ತೇನು ಆಗ್ಬಿಡುತ್ತೆ, ನಮ್ಮ ದೇವ್ರುಗಳು ನಮ್ಮನ್ನು ಕೊಂದಾಕ್ಬಿಡ್ತಾರೆ ಹಂಗಂತ ಭಯ ಪಡಕ್ಕೆ ಹೋಗಬೇಡಿ. ಪಾಪ ವಿಮೋಚಕನು, ಆತ್ಮರಕ್ಷಕನು, ಪ್ರಪಂಚ ಮೋಕ್ಷ ಪ್ರದಾತನು ಏಕೈಕ ಯೇಸು ಕ್ರಿಸ್ತನೇ ಮಾತ್ರವೇ ಮಾರ್ಗವೂ ಜೀವವೂ ಸತ್ಯವೂ ಆಗಿದ್ದಾನೆ. ಆತನ ಹೊರತು ಆ ತಂದೆಯಾದ ಪರಮಾತ್ಮನ ವೈಕುಂಠಕ್ಕೆ ಹೋಗೋದಕ್ಕೆ ಬೇರೆ ಮಾರ್ಗವಿಲ್ಲ. 10 ವರ್ಷ ಆಯಿತು ಈ ಪಾಪದ ಕೃತ್ಯಗಳನ್ನು ಬಿಟ್ಟು, ಈ ಮೂಢನಂಬಿಕೆಯನ್ನು ಬಿಟ್ಟು ಬದುಕಿಲ್ವಾ? ದೇವರು ನನ್ನನ್ನು ಬದುಕಿಸಿಲ್ವಾ? ಸಾಕ್ಷಿಯಾಗಿ ನಿಲ್ಲಿಸಿಲ್ವಾ? ನನ್ನನ್ನು ಕರೆದು ರಕ್ಷಿಸಿದ ಆತನು ನಿಮ್ಮನ್ನು ಈ ದಿನ ಕರೆದು ರಕ್ಷಿಸಲು ಆತನು ಸಿದ್ಧನಾಗಿದ್ದಾನೆ. ಅಮಾಯಕತ್ವದಲ್ಲಿ, ಮೂಢತ್ವದಲ್ಲಿ ಹೋಗಬೇಡಿ ಪ್ರೇರೆ. ಆಲ್ರೆಡಿ ನಿಮ್ಮ ನರಕದ ಜೀವಿತ ಆಗಿದೆ ಪ್ರೇರೆ. ಸಮಾಧಾನ, ಎಷ್ಟೇ ಹಬ್ಬ ಮಾಡೋದು ಸಮಾಧಾನ ಇಲ್ಲ, ಶಾಂತಿ ಇಲ್ಲ ಪ್ರೇರೆ. 1 ತಿಂಗಳು ಮುಂಚೆ ನಾನು ಹಬ್ಬಕ್ಕೆ ಸಿದ್ಧನಾಗ್ತಾಯಿದ್ದೆ, ಅಷ್ಟು ಅದ್ಭುತವಾಗಿ ಹಬ್ಬ ಮಾಡ್ತಾಯಿದ್ದೆ. ಒಂದು ದಿವಸ ಪ್ರೇರೆ ನಗಬೇಕಂದ್ರೂ ನಗುವಂಥ ಸ್ಥಿತಿಲಿಲ್ಲ. ನಗುವುದಕ್ಕೆ ಕಾರಣ ಹುಡುಕ್ತಾ ಇದ್ದಂಥ ಮನುಷ್ಯನು ಮತ್ತೊಬ್ಬರು ನಗಿದರೂ ನಗಿಸೋದಕ್ಕೆ ಸಾಧ್ಯವಾಗಲಿಲ್ಲ. ನನ್ನ ಮುಖದಲ್ಲಿದ್ದಂಥ ಅವಮಾನದ ಮುಸುಕನ್ನು ತೆಗೆದು, ಅವಮಾನದ ಮುಸುಕನ್ನು ತೆಗೆದು ನನ್ನನ್ನು ರಕ್ಷಣೆಯ ವಸ್ತ್ರದಿಂದ ನನ್ನನ್ನು ಒದಿಸಿ ದೇವರು ಯೇಸು ಸ್ವಾಮಿ ಕಾಪಾಡಿದ್ದಾರೆ ಪ್ರೇರೆ. ಪಾಪದಲ್ಲಿ ಕೊಳೆಯಾಗಿದ್ದಂಥ ನನ್ನ ಬಟ್ಟನ್ನು, ಹೊಲಸಾಗಿದ್ದಂಥ ನನ್ನ ಬಟ್ಟೆಯನ್ನು ತೆಗೆದುಹಾಕಿ ಆತನ ರಕ್ಷಣೆಯ ವಸ್ತ್ರವನ್ನು ಹೊದಿಸಿ ನನ್ನನ್ನು ಶುದ್ಧ ಕನ್ಯಕೆಯಾಗಿ ಮಾಡಿ ನಿಲ್ಲಿಸಿದ್ದಾನೆ ಪ್ರೇರೆ. ಆತನು ಪ್ರೇರೆ ಮಹಾನನು, ಆತನೇ ಪ್ರೇರೆ ಪರಿಶುದ್ಧನು. ಪ್ರಪಂಚದಲ್ಲಿ ಯಾರಿಂದಲೂ ಬದಲಿಸಲಾಗದಂಥ ಮನುಷ್ಯನನ್ನು ಬದಲಾಯಿಸಿ ಹೊಸ ಸೃಷ್ಟಿಯಾಗಿ ಹೊಸ ಜೀವನವನ್ನು ಕೊಟ್ಟು ಬದುಕೋ ಅಂತ ಹೇಳ್ತಾ ಇದ್ದಾನೆಂದರೆ ಆತನೊಬ್ಬನೇ ಯೇಸು ಕ್ರಿಸ್ತನು. ಭಾಷೆನೋ, ಮತನೋ, ಕುಲನೋ, ವರ್ಗನೋ, ತತ್ವನೋ ಆತನು ಸೃಷ್ಟಿ ಮಾಡೋದಕ್ಕೆ ಬರಲಿಲ್ಲ. ಕೇವಲ ಪಾಪಿಗಳನ್ನು ರಕ್ಷಿಸಿ ಪರಲೋಕದ ಮಾರ್ಗದಲ್ಲಿ ನಡೆಸೋದಕ್ಕೆ, ಸ್ವರ್ಗದ ಮಾರ್ಗದಲ್ಲಿ ನಡೆಸೋದಕ್ಕೆ ನಾನು ದೇವರಾಗಿದ್ದೇನೆ, ನನ್ನನ್ನು ನಂಬಿದಂಥ ನೀನು ಕೂಡ ದೇವರ ರೀತಿಯಲ್ಲಿ ಬದುಕಬೇಕು ಅಂತ ಮಾರ್ಗವನ್ನು ತೋರಿಸಿ, ಆ ರೀತಿ ಬದುಕುವುದಕ್ಕೆ ಬೇಕಾದಂಥ ಬಲವನ್ನು ಕೊಟ್ಟು, ಪಾಪದ ನಡವಳಿಕೆ ಕಡೆ ಹೋಗದಂತೆ ಪರಿಶುದ್ಧ ಮಾರ್ಗದಲ್ಲಿ ನಡೆಯುವುದಕ್ಕೆ ಶಕ್ತಿಯನ್ನು ಕೊಟ್ಟು ದೇವರು ನಮ್ಮನ್ನು ಇದುವರೆಗೂ ಕಾಪಾಡಿದ್ದಾನೆ ಪ್ರೇರೆ.
ಕ್ರೈಸ್ತರು ಸುಮ್ಮನೆ ನಂಬಿಲ್ಲ ಪ್ರೇರೆ ಯೇಸು ಕ್ರಿಸ್ತನ. ಸುಮ್ಮನೆ ಯಾರು ಹೇಳ್ತಾರೆ ಪ್ರೇರೆ ಅಮಾಯಕರು ಕಾಸು ಕೊಟ್ಟರು, ಹಣ ಕೊಟ್ಟರು, ಕನ್ವರ್ಟ್ ಮಾಡಿಬಿಟ್ರು ಅಂತ. ಆತನ ಪರಿಶುದ್ಧವಾದ ರಕ್ತನೇ ಕೊಟ್ಟಿದ್ದಾನೆ ನಮ್ಮ ಪಾಪ ವಿಮೋಚನೆಗೋಸ್ಕರ. ನೀತಿವಂತನಿಗೋಸ್ಕರ ಯಾರಾದರೂ ಪ್ರಾಣ ಕೊಟ್ಟರು ಕೊಡ್ಬೋದು, ಆದರೆ ಅನೀತಿವಂತರು, ಪಾಪಿಗಳು, ದುಷ್ಟರು ಆದಂಥ ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲೇ ದೇವರ ಪ್ರೀತಿ ಇಂಥದಂತ ಗೊತ್ತಾದ ಮೇಲೆ ನಾವು ದೇವರ ದೃಷ್ಟಿಯಲ್ಲಿ ಎಷ್ಟೋ ಅಮೂಲ್ಯರಾದೋ. ನಮಗೇನು ಕಡಿಮೆ ಇಲ್ಲ ಪ್ರೇರೆ. ಹಣ ಇದ್ರೇ ಎಲ್ಲ ಅಂದ್ಕೊಂಡಿದ್ದೀರಾ? ಹಣ ಇದ್ದರೆ ಮತ್ತೆ ಸೂಸೈಡ್ ಮಾಡ್ಕೋತಾ ಇದ್ದಾರೆ. ಏನಿದೆ ಅವ್ರ ಹತ್ರ? ಸಮಾಧಾನ ಇದೆಯಾ? ಅವರಲ್ಲಿ ಇಲ್ದಿರಂಥದ್ದು ನನ್ನ ಹತ್ರ ಇದೆ. ವ್ಯಭಿಚಾರ ಮಾಡಿ 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 ರೋಗ ಬಂದು ಏರ್ಸ್ಬಿಡ್ತಿ ಸಾಯ್ತಾ ಇದ್ದಾನೆ. ನನ್ನ ಹತ್ರ ಇರೋ ಒಂದು ಹೆಂಡತಿ ದಿನ ನೆಮ್ಮದಿಯಾಗಿದ್ದೀನಿ. ನೂರಾರು ಹೆಂಡತಿಯ ಬಳಿಯಲ್ಲಿ ಹೋಗಿ ನೂರಾರು ಹೆಣ್ಣು ಮಕ್ಕಳನ್ನು ಅನುಭವಿಸಿ ಕೂಡ ರೋಗವನ್ನು ಸಾಯ್ತಾ ಇದ್ದೀನಿ ಅಂದರೆ ಅದು ನಿಜವಾದ ಸುಖನಾ? ಅದು ಸುಖ ಅಲ್ಲ. ಅದು ನಿನ್ನ ಜೀವಿತದ ಅಂತ್ಯ ದಿನಕ್ಕೆ ದುಃಖ. ಅದು ಕುಡ್ದು 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 ನೆಮ್ಮದಿಯಾಗಿರ್ತೀನಿ, ನಾನು ನೋವೆಲ್ಲ ಮರ್ತೀನಿ ಅಂದರೆ ಕುಡ್ದು ನೆಮ್ಮದಿ ಇರುತ್ತಾ? ಮಾರನೇ ದಿವಸಕ್ಕೆ ಎಂದು ಕುಡಕ್ಕೆ ಹೋಗ್ತಾ ಇದೆಯಾ ಬಾರ್ಗೆ? ಕುಡುಕುತನದಲ್ಲಿ ನೆಮ್ಮದಿ ಇದ್ದರೆ ಒಂದು ದಿವಸದಲ್ಲಿ ನೆಮ್ಮದಿ ಪಡ್ಕೋಬೇಕಲ್ವಾ? ಮಾರನೇ ದಿವಸಕ್ಕೆ ಎಂದು ಕುಡಿದಿದ್ದೀಯ, ಆ ದಿವಸ ನೆಮ್ಮದಿ ಇರಲ್ಲ. ಮತ್ತು ಹಿಂದಿನ ದಿವಸ ಕುಡ್ದಿದ್ದೀನು, ಅವತ್ತು ನೆಮ್ಮದಿ ಐತೆ ಅಂತ ಹೇಳಿದೆ. ಕುಡಿದ್ರೆ ಒಂಥರ ಏನೋ ರಿಲೀಫ್ ಆಗುತ್ತೆ ಅಂತ ಹೋದೆ. ಕುಡಿದು 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 ಲಿವರೆಲ್ಲ ಡ್ಯಾಮೇಜ್ ಮಾಡಿಕೊಂಡು ಕಿಡ್ನಿ ಬ್ಲಾಸ್ಟ್ ಮಾಡಿಕೊಂಡು ಹಾಸ್ಪಿಟಲ್ ಮಲ್ಗೋದಕ್ಕೋಸ್ಕರನ? ಅದು ನಿಜವಾದಂಥ ಬಿಡುಗಡೆ ಅಲ್ಲ. ಅದು ನಿಜವಾದಂಥ ಬಿಡುಗಡೆ ಅಲ್ಲವೇ ಅಲ್ಲ. ಯೇಸು ಕ್ರಿಸ್ತನು ಯಾರನ್ನು ಬಿಡುಗಡೆ ಮಾಡುತ್ತಾನೋ ಅವನೇ ನಿಜವಾದ ಬಿಡುಗಡೆ ನಾಯಕ. ಈ ದಿನ ಬಿಡುಗಡೆ ನಾಯಕನಾಗಿದ್ದೇನೆ ನಾನು. ಬಿಡುಗಡೆ ನಾಯಕನು ಅವನು ನನ್ನ ಬಿಡಿಸಿದ ಮೇಲೆ ನಾನು ಬಿಡಿಸುವುದಕ್ಕೆ ಶಕ್ತನಾಗಿದ್ದೇನೆ. ನಾನು ದೇವರ ನಾಮದಲ್ಲಿ ಈ ದಿನ ನಿಮ್ಮ ಬಳಿಯಲ್ಲಿ ಹೇಳುವಂಥ ಮಾತು ದೇವರ ಮಾತು, ನನ್ನ ಮಾತಲ್ಲ. ದೇವರು ನನ್ನನ್ನು ಬಿಡಿಸಿದ ಹಾಗೆ ನನ್ನ ಮಾತನ್ನು ಕೇಳಿ ನೀವು ಕೂಡ ಬಿಡುಗಡೆ ಹೊಂದಲು ನಿಮ್ಮ ಕೈಯಲ್ಲೂ ಸಾಧ್ಯವಾಗುತ್ತೆ. ನಂಬಿರಿ. ನಂಬಿದರೆ ಮಾತ್ರ ದೇವರ ಮಹಿಮೆಯನ್ನು ಕಾಣೋದಕ್ಕೆ ಸಾಧ್ಯ. ನಂಬದೇ ಇದ್ದರೆ ದಂಡನೆಗೆ ಪಾತ್ರರಾಗ್ತೀವಿ ಅಷ್ಟೇ ಪ್ರೇರೆ. ನಂಬುವವನು ರಕ್ಷಣೆ ಹೊಂದುವನು. ಈ ಲೋಕದಲ್ಲಿ ಮಾತ್ರ ಅಲ್ಲ, ಸತ್ತ ನಂತರವೂ ನಮ್ಮ ಆತ್ಮ ಪರಲೋಕದಲ್ಲಿ, ಸ್ವರ್ಗದಲ್ಲಿ, ವೈಕುಂಠದಲ್ಲಿ ರಕ್ಷಿಸಲ್ಪಡುತ್ತೆ. ಇಲ್ಲ ಅಂದರೆ ನರಕದಲ್ಲಿ ಆತ್ಮ ಸಾಯುವುದಿಲ್ಲ, ಬೆಂಕಿ ಹರುವುದಿಲ್ಲ. ಬೆಂಕಿ ಇಲ್ಲ, ನರಕ ಇಲ್ಲ ಅನ್ಕೋಬೇಡಿ. ಕೋಟ್ಯಾನುಕೋಟಿ ವರ್ಷಗಳಿಂದ ಪ್ರೇರೆ ಈ ಸೂರ್ಯನ ಉರಿತಾ ಇದ್ದಾನೆ. ಯಾರಾದರೂ ಕಲೆಕ್ಷನ್ ಮಾಡಿ ಪೆಟ್ರೋಲ್ ಹಾಕ್ಸ್ತಾ ಇದ್ದೀರಾ? ಗ್ಯಾಸ್ ಫಿಟ್ ಮಾಡಿಸಿದ್ದೀರಾ? ಡೀಸೆಲ್ ಹಾಕ್ಸಿದ್ದೀರಾ? ಅಥವಾ ಎಲೆಕ್ಟ್ರಿಕ್ ಏನಾದರೂ ಓಡ್ತಾಯಿತ್ತು ಅಲ್ಲಿ? ಅಂದಿನಿಂದ ಈ ದಿನದವರೆಗೂ ಅದೇ ಪವರಲ್ಲಿ ಉರಿತಾ ಇದ್ದೇನೆ. ನರಕದಲ್ಲಿ ಕೂಡ ಆತ್ಮ ಸಾಯುವುದಿಲ್ಲ. ಸೂರ್ಯನು ಕೋಟ್ಯಾನುಕೋಟಿ ವರ್ಷದಿಂದ ಉರಿತಾ ಇರೋ ಹಾಗೆ ನರಕದಲ್ಲಿ ಬೆಂಕಿ ಆರುವುದಿಲ್ಲ. ಇಷ್ಟರೊಳಗಾಗಿ ನಮ್ಮ ಸೃಷ್ಟಿಕರ್ತನಾದ ಯೇಸು ಪ್ರಭುವನ್ನು ನಂಬಿಕೊಂಡು ನಮ್ಮ ಪಾಪವನ್ನು ತೊಳೆದುಕೊಂಡು ಪರಿಶುದ್ಧರಾಗುವುದಕ್ಕೆ ದೇವರು ನಮ್ಮನ್ನು, ನಿಮ್ಮನ್ನು ನನ್ನ ಮೂಲಕ ಕರೀತಾ ಇದ್ದಾನೆ ಪ್ರೇರೆ. ಈ ಕರೆಗೆ ಮನಸ್ಸು ಕೊಡಿ. ದೇವರು ಕರೀತಾ ಇದ್ದಾನೆ ಅಂದರೆ ಎಷ್ಟು ದೊಡ್ಡ ವಿಷಯ ಪ್ರೇರೆ. MLA MP ಯಾರು ಕೂಗಿದ್ರೆ, ಸಾವಿರಾರು ಜನದಲ್ಲಿ ನಿಮ್ಮ ಹೆಸರು ಹೇಳಿ ಕೂಗಿದ್ರೆ ಎಷ್ಟು ಸಂತೋಷದ. ನನ್ನನ್ನು ಕರೀತಾ ದೇವರು ಪ್ರೇರೆ. ಸೃಷ್ಟಿಕರ್ತನು ಆತನು, ಯೇಸು ಪ್ರಭು ಸೃಷ್ಟಿಕರ್ತನು, ಪಾಪ ಮಾಡದಂಥ ಪರಿಶುದ್ಧನು ನಿಮ್ಮನ್ನು ಕರೀತಾ ಇದ್ದಾನೆ ಅಂದರೆ ನೀವೇ ಭಾಗ್ಯವಂತರು. ಯಾವನ ಪಾಪವು ಕ್ಷಮಿಸಲ್ಪಟ್ಟಿದೆಯೋ, ಯಾವನ ಪಾಪವು ಅವನ ಲೆಕ್ಕಕ್ಕೆ ಎಣಿಸಲ್ಪಡುವುದಿಲ್ಲವೋ ಅವನೇ ಅದೃಷ್ಟವಂತನು, ಧನ್ಯನು. ಆ ಧನ್ಯತೆ ನಿಮಗೂ ಕೂಡ ಹೊಂದಿಕೊಳ್ಳೋದಕ್ಕೆ ಸಮಯವಿದೆ ಪ್ರೇರೆ. ಸಮಯವು ಸಂಕೋಚವಾಗಿದೆ. ನಾಚಿಕೆ ಪಡ್ತಾ ಇದೆ ನಮ್ಮ ಹತ್ರ ಸಮಯ ಬರೋದಕ್ಕೆ. ಇನ್ನೆಷ್ಟು ಕಾಲ ಇವರನ್ನು ಸಹಿಸಲಿ ಅಂತ. ಬರೋಣ ಪ್ರೇರೆ, ದೇವರ ಬಳಿಯಲ್ಲಿ ಬಂದು ದೇವರ ಆಶೀರ್ವಾದಕ್ಕೆ ನಾವು ಪಾತ್ರರಾಗೋಣ ಎನ್ನುವಂಥ ಮಾತನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಎಲ್ಲರೂ ತಲೆ ಬಾಗಿಸೋದಾದರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಶಾಶ್ವತ ಪ್ರೇಮದಿಂದ ಪ್ರೀತಿಸಿದಂಥ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು ತಂದೆ. ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆಲೇ ಇರುವಾಗಲೇ ತಂದೆ ನಮ್ಮನ್ನು ಕರೆದು ನೀವು ಕಾಪಾಡಿದ್ದೀರ ತಂದೆ. ಈ ದಿನ ಮನೆಗಳಲ್ಲಿ ನಿಮ್ಮ ಮಗನ ಮೂಲಕ, ಅಪೊಸ್ತಲರ ಮೂಲಕ, ಪ್ರವಾದಿಗಳ ಮೂಲಕ, ನಿಮ್ಮ ಮಗನ ಮೂಲಕ ನಮ್ಮನ್ನು ಕರೆದಿದ್ದೀರ ತಂದೆ. ಈ ಕರೆಯನ್ನು ಮರೆತು ಸೇವಕರು ಹೇಳಬೇಕು, ದೇವರು ನನಗೆ ಕನಸಿನಲ್ಲಿ ಮಾತನಾಡಬೇಕು, ಇಲ್ಲ ವಾಕ್ಯದ ಮೂಲಕ ಮಾತನಾಡಬೇಕೆಂದು ಅಮಾಯಕತ್ವದಲ್ಲಿ ನಿಮ್ಮ ಮಕ್ಕಳು ಇದ್ದಾರೆ ತಂದೆ. ಇವರ ಮನೋನೇತ್ರಗಳನ್ನು ಬೆಳಗಿಸಿರಿ ತಂದೆ. ನೀವು ಕರೆದಂಥ ಕರೆಯನ್ನು ತಂದೆ ಅವರು ತಿರಸ್ಕಾರ ಮಾಡದೆ, ಅಲಕ್ಷ್ಯ ಮಾಡದೆ, ವಾಕ್ಯದ ಮೂಲಕ ತಂದೆ ನೀವು ಕರೆದಂಥ ಮಾತುಗಳನ್ನು ಆಲಿಸಿಕೊಂಡು ನಿಮ್ಮ ಕಡೆ ಬರುವ ಹಾಗೆ ಸಹಾಯ ಮಾಡಿ ಅವರನ್ನು ಕಾಪಾಡಬೇಕೆಂದು ಪ್ರಾರ್ಥನೆಯನ್ನು ನನ್ನ ರಕ್ಷಕನಾದ ಕ್ರಿಸ್ತ ಯೇಸು ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೀನಪ್ಪ ತಂದೆ, ಆಮೇಲೆ. ಎಲ್ಲ ದೇವಜನರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಪ್ರೇರೆ.